ಮತ್ತೊಮ್ಮೆ ಮಗದೊಮ್ಮೆ ನಾನೆಲ್ಲರಿಗೂ ರಿಕ್ವೆಸ್ಟ್ ಮಾಡಕ್ಕೆ ನನಗೆ ಮೊನ್ನೆ ಒಂದು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನನ್ನೆಲ್ಲ ಸ್ನೇಹಿತರಿಗೆ ನನಗೆ ಮೊನ್ನೆ ಒಂದು ಕನಸು ಬಂದಿತ್ತು ಸಭಾಧ್ಯಕ್ಷರೇ. ಆ ಕನಸಲ್ಲಿ ಏನಿತ್ತು ಅಂದ್ರೆ ಆ ಕನಸನ್ನು ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ. ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರ್ದೆ ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಅಂತ. ಇದೇ ಕ್ವಶನ್ ಪೇಪರು ಕನಸಲ್ಲಿ ಅಶೋಕ್ ಅಣ್ಣಗೆ ಅವ್ರ ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ. ಅಶೋಕ್ ಅಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ JP ನಡ್ಡಾಜಿ, ಈ ವೀಕ್ ಆಗಿದ್ರೆ ನಿತಿನ್ ನಬೀನ್ಜಿ ಅಂತ ಬರೀತಾರೆ ಸಭಾಧ್ಯಕ್ಷರೇ. ಇದು ಕನಸು ಸಭಾಧ್ಯಕ್ಷರೇ, ಇದು ಜಸ್ಟ್ ಕನಸು ಸಭಾಧ್ಯಕ್ಷರೇ. ಏನ್ ಸರ್ ಇದೆಲ್ಲ? ಇದೇ ಕನಸು ಸರ್ ಸಭಾಧ್ಯಕ್ಷ ಕನಸು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಪೇಪರ್ ಕೊಡ್ತೀನಿ ಸಭಾಧ್ಯಕ್ಷರೇ. ಈ ಕನಸಲ್ಲಿ ಇದು ಜಸ್ಟ್ ಕನಸಷ್ಟೇ ಸಭಾಧ್ಯಕ್ಷರೇ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಆಶಾ ಕಿರಣ ಸ್ಕೀಮ್ ಅಂತ ನನ್ನ ಸರ್ಕಾರ ತಂದಿದೆ ಸಭಾಧ್ಯಕ್ಷರೇ. ಎಸ್ಟಾಬ್ಲಿಷ್ ಮಾಡಿದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, 31 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಇದ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಸಭಾಧ್ಯಕ್ಷರೇ ನನಗಿದ್ರ ಒಂಥರ ಸಂತೋಷ. Once again, ನಿಲ್ಲಪ್ಪ. ಫಾದರ್ ಆಫ್ ದ ನೇಷನ್ Once again, ನಿಲ್ಲಿ. ಮುನಿರಾಜ್, ಮುನಿರಾಜ್ ಅವ್ರು ಹೇಳಿ ನೋಡಿ, ಅವರು ನಮ್ಮ ಚೀಫ್ PM ಅಶೋಕ್ ಬಗ್ಗೆ ಹೇಳಿದ್ರ? ಯಾರು ನಿಮ್ಗೆ ಗೊತ್ತು? ಒಬ್ರು ಹೇಳ್ದ? ಆಯ್ತಪ್ಪ, ಏನ್ ಮಾತಾಡ್ತೀರಿ? ಅವರು ಹೇಳಿದ್ದಾರೆ. ನೀವು ಪ್ರತಿಯೊಂದು ರಾಜಕೀಯ ಪಬ್ಲಿಕ್ ವೆಲ್ಫೇರ್ ನ ಎನ್ಶೋರ್ ಮಾಡಬೇಕು ಅಂತ 119 ನ್ಯೂ ಲಾಸ್ ನ ನಾವ್ ಎನೆಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ. 900 ಸ್ಕೂಲ್ಸ್ ನ KPS ಆಗಿ ಅಪ್ಗ್ರೇಡ್ ಮಾಡಿದೀವಿ. ಬೈಲಿಂಗ್ಯುವಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಡೆವಲಪ್ ಮಾಡ್ತಿದೀವಿ. ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ, ಪ್ರತಿ ಜಿಲ್ಲೆಯನ್ನ ಅಶೋಕ್ ಅಂತ ನೀವೇ ಬಂದ. ನಾನು ಕಂಟಿನ್ಯೂ. ನಾನು ಇಲ್ಲ ಸಭಾಧ್ಯಕ್ಷರೇ, ನಾನು